ಡಾಲ್ ಯಾರಿಗಿಷ್ಟವಿಲ್ಲ ಹೇಳಿ. ಬೊಂಬೆ ಇದ್ದರಂತೂ ನಮ್ಮ ಪುಟಾಣಿ ಹೆಣ್ಣು ಮಕ್ಕಳಿಗೆ ಅದೇನೋ ಖುಷಿ. ಇನ್ನು ಕೆಲ ಐತಿಹಾಸಿಕ ವಿಶೇಷತೆಗಳ ಪುರಾತನ ಗೊಂಬೆಗಳು ಕೆಲ ಮ್ಯೂಸಿಯಂನಲ್ಲೂ ಇರುತ್ತೆ. ಇದೇ ರೀತಿ ವಸ್ತು ಸಂಗ್ರಹಾಲಯದಲ್ಲಿ ಒಂದು ಬೊಂಬೆ ಇದೆ. ಆದ್ರೆ ಅಲ್ಲೊಂದು ಮ್ಯಾಟರ್ ಇದೆ. ಆ ಗೊಂಬೆಗೆ ಗಂಡಸರನ್ನ ಕಂಡ್ರೆ ಆಗೋದೇ ಇಲ್ಲ. ಗಾಜಿನಲ್ಲಿದ್ರು ಪುರುಷರ ಮೇಲೆ ಸೇಡು ತೀರಿಸಿಕೊಳ್ಳದೆ ಬಿಡಲ್ಲ ಈ ಬೊಂಬೆ. ಅಂಥ ಭಯಾನಕ ಬೊಂಬೆ ಎಲ್ಲಿದೆ ಗೊತ್ತಾ? ಜೀವ ಇಲ್ಲದ ಬೊಂಬೆ ದಾಳಿ ಮಾಡೋದು ಹೇಗೆ? ಇಂಥ ವಿಚಿತ್ರ ಅನುಭವದಿಂದ ನೊಂದವರು ಯಾರು? ಈ ಎಲ್ಲ ವಿಚಾರವನ್ನ ನಿಮ್ಗೆ ತಿಳಿಸ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ನಿಮ್ಗೊಂದು ಗೊಂಬೆಯ ಕತೆ ಹೇಳ್ತೀನಿ. ಈ ಡಾಲ್ ನೀವು ಅಂದುಕೊಂಡಂಗಲ್ಲ. ಗೊಂಬೆ ಎಂದು ಅಪ್ಪಿಕೊಳ್ಳಲು ಸಾಧ್ಯವಿಲ್ಲ, ಹಾಗಂತ ದೂರ ಮಾಡಲು ಸಾಧ್ಯವಾಗಿಲ್ಲ. ಆದ್ರೆ ಈ ಗೊಂಬೆಯನ್ನ ತಂದು ಮ್ಯೂಸಿಯಂನಲ್ಲಿ ಇಟ್ಟವರನ್ನ ಆ ದೇವರಿಗೂ ಕಾಪಾಡಲು ಸಾಧ್ಯವಾಗ್ತಿಲ್ಲ. ಈ ಗೊಂಬೆ ಇಂಗ್ಲೆಂಡ್ನ ದಕ್ಷಿಣ ಯಾರ್ಕ್ಷೈರ್ ಮ್ಯೂಸಿಯಂನಲ್ಲಿದೆ. ಐತಿಹಾಸಿಕ ಪುರಾತನ ವಸ್ತುಗಳನ್ನೊಳಗೊಂಡ ವಸ್ತು ಸಂಗ್ರಹಾಲಯವನ್ನ 37 ವರ್ಷದ ಲೀ ಸ್ಟೀರ್ ನಡೆಸುತ್ತಿದ್ದಾರೆ. ಈ ಮ್ಯೂಸಿಯಂ ಹುಟ್ಟು ಹಾಕಿದ ಲೀ ಸ್ಟೀರ್ ಈ ಗೊಂಬೆಯನ್ನ ಭಾರತೀಯ ರೂಪಾಯಿಗಳಲ್ಲಿ ಸರಿಸುಮಾರು 9,415 ರೂಪಾಯಿಗೆ ಖರೀದಿಸಿದ್ದಾರೆ. ಖಾಸಗಿ ಆನ್ಲೈನ್ ಶಾಪಿಂಗ್ ಮೂಲಕ ಈ ಗೊಂಬೆಯನ್ನ ಖರೀದಿಸಿ ಮ್ಯೂಸಿಯಂನಲ್ಲಿಟ್ಟಿದ್ದಾರೆ. ಲೀ ಸ್ಟೀರ್ ಗೊಂಬೆಯನ್ನ ಯಾವಾಗ ಖರೀದಿಸಿ ಮ್ಯೂಸಿಯಂನಲ್ಲಿಟ್ಟರೋ ಅಲ್ಲಿಂದ ಇವರ ಪಾಡು ಕೇಳೋದೇ ಬೇಡ. ಯಾವಾಗ ಈ ಗೊಂಬೆ ಸಂಗ್ರಹಾಲಯ ಸೇರಿತೋ ಅಲ್ಲಿಂದಲೇ ಭೂತ ಪ್ರೇತಗಳ ಕಾಟ ಶುರುವಾಗಿದೆ. ಇದುವರೆಗೆ ಬರೋಬ್ಬರಿ 17 ಮಂದಿ ಗಂಡಸರ ಮೇಲೆ ಈ ಗೊಂಬೆ ದಾಳಿ ಮಾಡಿದೆ. ಇದೀಗ ಈ ಗೊಂಬೆಯನ್ನ ವಿಶ್ವದ ಭಯಾನಕ ಪಿಶಾಚಿ ಅಂತಾನೆ ಕರೀತಿದ್ದಾರೆ. ಗೊಂಬೆ ಇರೋದು ಗಾಜಿನೊಳಗಿನ ಬಾಕ್ಸ್ ನಲ್ಲಿ. ಈ ಗೊಂಬೆ ನೋಡಲು ಸಂಗಾತಿಯಿಂದ ತಿರಸ್ಕರಿಸಲ್ಪಟ್ಟ ಹೆಣ್ಣಿನಂತಿದೆ. ಗೊಂಬೆ ಹೆಸರು ಎಲಿಜಬೆತ್. ಗೊಂಬೆಯನ್ನು ಸಂಗ್ರಹಾಲಯದಲ್ಲಿಟ್ಟ ಬಳಿಕ ಲೀ ಸ್ಟೀರ್ ಒಮ್ಮೆ ಗಾಜಿನ ಮೇಲೆ ಧೂಳು ಒರೆಸಿ ಶುಚಿಗೊಳಿಸುತ್ತಿದ್ರು. ಆಗ ಲೀ ಸ್ಟೀರ್ ಕುತ್ತಿಗೆ ಭಾಗದಲ್ಲಿ ಯಾರೋ ಪರಚಿದಂತೆ ಅನುಭವವಾಗಿದೆ. ಕೆಲವೇ ಕ್ಷಣದಲ್ಲಿ ಕುತ್ತಿಗೆಯಲ್ಲಿ ಉಗುರಿನ ಮಾರ್ಕ್ ಪತ್ತೆಯಾಗಿದೆ. ನಂತರ 16 ಪುರುಷರಿಗೆ ಇದೇ ಅನುಭವವಾಗಿದೆ. ಇನ್ನು ಈ ಗೊಂಬೆಯ ಫೋಟೋ, ವಿಡಿಯೋ ತೆಗೆಯಲು ಮುಂದಾಗುವ ಸಂದರ್ಶಕರಿಗೂ ಸಮಸ್ಯೆಗಳಾಗಿವೆ. ಕ್ಯಾಮ್ರಾ ಕೆಟ್ಟು ಹೋಗೋದು, ರೆಕಾರ್ಡ್ ಮಾಡಿದ ವಿಡಿಯೋ ನಾಪತ್ತೆ, ಲೈಟ್ ತನ್ನಷ್ಟಕ್ಕೆ ಆಫ್ ಆಗೋದು, ಹೀಗೆ ಭಯಾನಕ ಅನುಭವಗಳಾಗಿದೆ. ಈ ಗೊಂಬೆಯ ಕೊಠಡಿಗೆ ತೆರಳಿದ ಗಂಡಸರಿಗೆಲ್ಲ ಈ ರೀತಿಯ ಅನುಭವವಾಗಿದೆ. ಇದೀಗ ಈ ಗೊಂಬೆಯನ್ನ ಅಲ್ಲಿಂದ ತೆಗೆಯಲು ಭಯವಾಗ್ತಿದೆ. ಹಾಗಂತ ಇಟ್ಟುಕೊಳ್ಳಲು ಆಗದ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ವಿಶ್ವದ ಭಯಾನಕ ಪಿಶಾಚಿ ಗೊಂಬೆ ಈಗ ಇದೇ ವಿಚಾರಕ್ಕೆ ಟ್ರೆಂಡಿಂಗ್ ನಲ್ಲಿದೆ. ನಮಸ್ಕಾರ.